ಇತ್ತೀಚೆಗೆ ಹುಡುಗರು ಅಂತರೂ ಬರಗೆಟ್ಟೋಗ್ಬಿಟ್ಟವರು ಏನು ಕತೆನೋ ಗೊತ್ತಿಲ್ಲ ರೀ. ಹುಡುಗಿಯರು ಸಿಕ್ಕರೆ ಸಾಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮೈಂಡ್ ಸೆಟ್ನಲ್ಲಿದ್ದಾರೆ. ಆ್ಯಪ್ಗಳ ಮೂಲಕ ಒಂದಿಷ್ಟು ಹುಡುಗಿಯರನ್ನ ಬುಕ್ ಮಾಡುವುದು ಇತ್ತೀಚೆಗೆ ಹುಡುಗರಿಗೆ ಒಂದು ಚಾಳಿ ಆರಂಭ ಆಗೋಗ್ಬಿಟ್ಟಿದೆ. ಆನ್ಲೈನ್ನಲ್ಲಿ ವೇಶ್ಯಾವಾಟಿಕೆ ದಂಧೆಗೆ ಸಂಬಂಧಿಸಿದಂತೆ ಬೆಂಗಳೂರಿನ ಆರ್ ನಗರ ಪೊಲೀಸರು ಮಹತ್ವದ ಕಾರ್ಯಾಚರಣೆ ನಡೆಸಿದ್ದಾರೆ. ಮೋಹದ ಬಲೆಗೆ ಬೀಳಿಸಿ ಸುಲಿಗೆ ಮಾಡ್ತಾ ಇದ್ದಂತ ಗ್ಯಾಂಗ್ನ ಇಬ್ಬರು ಯುವತಿಯರು ಸೇರಿದಂತೆ 5 ಒಂದ್ ಕಡೆ ಬಂಧಿಸಿದ್ದಾರೆ. ಸೊ ನೀನೇನಾದ್ರೂ ಹಣ ಕೊಡ್ಲಿಲ್ಲ ಅಂತಂದ್ರೆ ನಿನಗೆ ಕಾರಲ್ಲಿ ಕಿಡ್ನಾಪ್ ಮಾಡ್ಬಿಡ್ತೀವಿ ಅಂತ ಒಂದಿಷ್ಟು ಭಯವು ಕೂಡ ಹಾಕಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಇತ್ತೀಚೆಗೆ ಹುಡುಗರು ಅಂತರೂ ಬರಗೆಟ್ಟೋಗ್ಬಿಟ್ಟವರು ಏನು ಕತೆನೋ ಗೊತ್ತಿಲ್ಲ ರೀ. ಎಲ್ಲಿ ನೋಡಿದ್ರು ಕೂಡ ಈ ರೀತಿಯಾದಂಥ ಅವಾಂತರಗಳನ್ನು ಮಾಡ್ಕೊಂಡು ಕೂತ್ಕೊಂಡೇ ಬಿಟ್ಟಿರ್ತಾರೆ. ಸೊ ಎಲ್ಲಾದರೂ ಒಂದು ಕಡೆ ಹುಡುಗಿಯರು ಸಿಕ್ಕರೆ ಸಾಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮೈಂಡ್ ಸೆಟ್ನಲ್ಲಿದ್ದಾರೆ. ಸೊ ಇತ್ತೀಚೆಗೆ ಹೆಂಗಾಗೋಗ್ಬಿಟ್ಟಿದೆ ಅಂತಂದರೆ ಈ ಆ್ಯಪ್ಗಳ ಮೂಲಕ ಒಂದಿಷ್ಟು ಹುಡುಗಿಯರನ್ನ ಬುಕ್ ಮಾಡುವುದು ಇತ್ತೀಚೆಗೆ ಹುಡುಗರಿಗೆ ಒಂದು ಚಾಳಿ ಆರಂಭ ಆಗೋಗ್ಬಿಟ್ಟಿದೆ. ಸೊ ಇದರಿಂದ ಪರದಾಡಿದಂಥ ಯುವಕ ಇದೀಗ ಪೊಲೀಸ್ ಠಾಣೆ ಮೆಟ್ಲೆ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನಾಯಿತು ಹಾಗಾದರೆ, ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡುವಂಥ ಕೆಲಸ ಮಾಡ್ತೀನಿ. ನೋಡಿ, ಆ ಟೆಕ್ಕಿ ಹುಡುಗಿ ಬೇಕಂತ ಟೆಲಿಗ್ರಾಮ್ ಗ್ರೂಪ್ ಒಂದರಲ್ಲಿ ಬುಕ್ ಮಾಡಿದ್ದ. ಸೊ ಹುಡುಗಿನ ಬುಕ್ ಮಾಡ್ತಾನೆ. ನಂತರ ಮಜಾ ಮಾಡಲೆಂದು ಆಕೆ ಮನೆಗೆ ಹೋಗ್ಬಿಡ್ತಾನೆ. ಸೊ ಒಂದು ಕಡೆ ಹುಡುಗಿ ಬುಕ್ ಮಾಡಿದ್ದಾನೆ, ಮಜಾ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಆ ಮೈಂಡ್ ಸೆಟ್ನಲ್ಲಿ ಮನೆಗೆ ಹೋಗ್ಬಿಡ್ತಾನೆ. ಅಲ್ಲಿಗೆ ಹೋಗುತ್ತಿದ್ದಂತೆ ಆಕೆ ಕಾಣಿಸಿದ್ದಾಳೆ. ನೋಡಿ, ಇನ್ನೇನು ಅಂದುಕೊಂಡಂತೆ ಎಲ್ಲವೂ ಕೂಡ ಮಾಡಿಬಿಟ್ಟಿದ್ರೆ, ಎಲ್ಲವೂ ಕೂಡ ಆಗೋಗ್ಬಿಟ್ರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಾನೆ. ಸೊ ಯಾವ ಮೈಂಡ್ ಸೆಟ್ನಲ್ಲಿ ಬಂದಿದ್ದ, ಯಾವ ಯೋಚನೆಗಳಲ್ಲಿ ಬಂದಿದ್ದ, ಯಾವ ಆಲೋಚನೆಗಳಲ್ಲಿ ಬಂದಿದ್ದ, ಅದೆಲ್ಲವೂ ಕೂಡ ಮಾಡಿ ಮುಗಿಸಿದ್ರೆ ಮುಗಿತಪ್ಪ ನಮ್ಮ ಕೆಲಸ ಅಂತ ಅನ್ಕೊಂಡ್ಬಿಟ್ಟಿದ್ದ. ಸೊ ಇನ್ನೇನು ಅಂದ್ಕೊಂಡಂಗೆ ಎಲ್ಲವೂ ಕೂಡ ಕೆಲಸ ಆಗೋಗ್ಬಿಟ್ಟಿದ್ರೆ ಸರಿ ಹೋಗ್ಬಿಡ್ತಿತ್ತು. ಆದರೆ ಆ ಯುವಕನಿಗೆ ಕಾದಿತ್ತು ಆಘಾತ ಒಂದು. ಅಷ್ಟಕ್ಕೂ ಅಲ್ಲಿ ಏನಾಯಿತು ಹಾಗಾದರೆ, ಏನೆಲ್ಲವೂ ಕೂಡ ಆಯಿತು ಅನ್ನೋದನ್ನು ಗಮನಿಸ್ತಾ ಹೋಗೋಣ. ನೋಡಿ, ಆನ್ಲೈನ್ನಲ್ಲಿ ವೇಶ್ಯಾವಾಟಿಕೆ ದಂಧೆಗೆ ಸಂಬಂಧಿಸಿದಂತೆ ಬೆಂಗಳೂರಿನ ಆರ್ ನಗರ ಪೊಲೀಸರು ಮಹತ್ವದ ಕಾರ್ಯಾಚರಣೆ ನಡೆಸಿದ್ದಾರೆ. ಮೋಹದ ಬಲೆಗೆ ಬೀಳಿಸಿ ಸುಲಿಗೆ ಮಾಡ್ತಾ ಇದ್ದಂಥ ಗ್ಯಾಂಗ್ನ ಇಬ್ಬರು ಯುವತಿಯರು ಸೇರಿದಂತೆ 5 ಒಂದು ಕಡೆ ಬಂಧಿಸಿದ್ದಾರೆ. ಸೊ ಬಂಧಿತರು ಒಂದು ಕಡೆ ಗಮನಿಸ್ತಾ ಹೋದರೆ ಸುಮಲತಾ ಅಲಿಯಾಸ್ ಅಂಜಲಿ, ಹರ್ಷಿಣಿ ಅಲಿಯಾಸ್ ಸ್ವೀಟಿ, ಹಾಗೆ ಅವರ ಸಹಚರರಾದಂಥ ಜಗದೀಶ್, ಮಂಜುನಾಥ್ ಮತ್ತು ಲೋಕೇಶ್ ಅಂತ ಗುರುತಿಸಲಾಗಿದೆ. ಒಂದು ಕಡೆ ಗಮನಿಸ್ತಾ ಹೋದರೆ ಸಾಫ್ಟ್ವೇರ್ ಇಂಜಿನಿಯರು ಒಬ್ಬರು ನೀಡಿದಂಥ ದೂರಿನ ಮೇರೆಗೆ ಪೊಲೀಸ್ ಅಧಿಕಾರಿಗಳು ತನಿಖೆ ನಡೆಸಿ ಈ ಖತರ್ನಾಕ್ ಗ್ಯಾಂಗನ್ನು ಸೆರೆ ಹಿಡಿದಿದ್ದಾರೆ. ಆರೋಪಿಗಳ ಯಾವ ರೀತಿಯಾಗಿ ಒಂದು ಕಡೆ ಕೆಡ್ಡವನ್ನು ತೋಡ್ತಾ ಇದ್ರು, ಏನು ಕತೆ ಅಂತಂದರೆ ನೋಡಿ, ಟೆಲಿಗ್ರಾಮ್ ಆ್ಯಪ್ ಮೂಲಕ ಒಂದಿಷ್ಟು ಯುವಕರು ಸಂಪರ್ಕಿಸುವಂಥ ಆನ್ಲೈನ್ ಒಂದು ಆ್ಯಪ್ ಇದೆ. ಆ ಆ್ಯಪ್ ಮೂಲಕ ಹುಡುಗಿಯರನ್ನ ಬುಕ್ ಮಾಡಿ ಒಂದಿಷ್ಟು ಮೋಜು ಮಸ್ತಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೊ ಒಂದಿಷ್ಟು ಆ್ಯಪ್ಗಳು ಬಂದುಬಿಟ್ಟಿದೆ. ಸೊ ಆವಾಗ ಏನು ಮಾಡಿಬಿಡ್ತಾನೆ, ಟೆಲಿಗ್ರಾಮ್ ಮೂಲಕ ಯುವಕ ಏನಿದ್ದಾನೆ ಸಂಪರ್ಕಿಸುವಂಥ ಕೆಲಸವನ್ನು ಆನ್ಲೈನ್ನಲ್ಲಿ ಹುಡುಗಿಯರನ್ನು ಬುಕ್ ಮಾಡುವಂತೆ ಪ್ರೇರೇಪಿಸುವಂಥ ಕೆಲಸ ಮಾಡ್ತಾರೆ. ನಂತರ ಅವರನ್ನು ಸುಲಿಗೆ ಮಾಡಿಬಿಡೋದು. ಅವರನ್ನು ಡಿಸೆಂಬರ್ 1ನೇ ತಾರೀಕು ಟೆಲಿಗ್ರಾಮ್ ಒಂದು ಗ್ರೂಪು ಮೂಲಕ ಹುಡುಗಿಯನ್ನು ಬುಕ್ ಮಾಡಿದಂಥ ಯುವಕ 1ನೇ ತಾರೀಕು ಡಿಸೆಂಬರ್ 1ನೇ ತಾರೀಕು ಹುಡುಗಿಯನ್ನು ಬುಕ್ ಮಾಡ್ತಾನೆ. ಆಕೆ ನೀಡಿದಂಥ ವಿಳಾಸಕ್ಕೆ ಹೋಗ್ಬಿಡ್ತಾನೆ. ಅಲ್ಲಿ ಬಟ್ಟೆ ಬಿಚ್ಚುತ್ತಿದ್ದಂತೆ ಆಕೆ 20,000 ರೂಪಾಯಿ ನಗದು ಮತ್ತು ಮೊಬೈಲನ್ನು ಕಿತ್ಕೊಂಡು ಬಳಿಕ 1 ಲಕ್ಷ ರೂಪಾಯಿ ಕೊಡು ಅಂತ, ಇಲ್ಲದಿದ್ದರೆ ನಮ್ಮ ಕಡೆಯವ್ರನ್ನ ಕರೆಸ್ಬಿಡ್ತೀನಿ ಅಂತ ಬೆದರಿಕೆ ಹಾಕಿಬಿಡ್ತಾಳೆ. ಈ ವೇಳೆ ಯುವಕ ತನ್ನ ಮೊಬೈಲನ್ನು ತೆಗೆದುಕೊಂಡು ವಾಪಸ್ ಬಂದುಬಿಡ್ತಾನೆ. ನೋಡಿ, ಇನ್ನೇನು ಬಟ್ಟೆ ಬಿಚ್ಚಿಬಿಡಬೇಕು, ಬಿಚ್ಚಿದ್ದಾನೆ, ಇನ್ನೇನು ಒಂದಿಷ್ಟು ಬಂದಿರೋ ಕೆಲಸ ಮುಗಿಸ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಂಥ ಯುವಕನಿಗೆ ಆಘಾತ ಕಾದಿದ್ದು ಏನಪ್ಪ ಅಂತಂದರೆ, ಚೆನ್ನಾಗಿ ರುಬ್ಬಿದ್ದಾರೆ ಅಣ್ಣನಿಗೆ, ಒಳ್ಳೆ ಮೋಜು ಮಸ್ತಿ ಮಾಡಬೇಕು ಅಂತ ಹೋಗಿದ್ದಾನೆ. ಸೊ ಒಂದು ಕಡೆ ಮೊಬೈಲ್ ಕಿತ್ಕೊಂಡವ್ರೆ. ಸೊ ಬಟ್ಟೆ ಎಲ್ಲ ಬಿಚ್ಚಿಸಿದ್ದಾರೆ ಮೊದಲೇ. ಸೊ ಬಿಚ್ಚಿಸ್ತಿದ್ದಂಗೆ 20,000 ಕೊಡು ಅಂತ ಹೇಳಿದ್ದಾರೆ. ಸೊ 20,000 ಕೊಡಲಿಲ್ಲ ಅಂತಂದರೆ ನೋಡು ನಿನಗೆ ಅಂತಂದವ್ರೆ. ಅದಾದ ನಂತರ 1 ಲಕ್ಷ ಕೊಡು ಅಂತಂದವ್ರೆ. ಸೊ 1 ಲಕ್ಷ ಎಲ್ಲಿಂದ ಕೊಡಲಿ, ನಾನು ಹಾಗೆ ಹಿಂಗೆ ಅಂತ ಎಲ್ಲ ಕೂಡ ಹೇಳಿರ್ತಾನೆ. ಆದರೆ ನೀನೇನಾದರೂ 1 ರೂಪಾಯಿ ಕೊಡಲಿಲ್ಲ, 1 ಲಕ್ಷ ರೂಪಾಯಿ ಏನಾದರೂ ಕೊಡಲಿಲ್ಲ ಅಂತಂದರೆ ನಮ್ಮ ಕಡೆಯವರು ಹುಡುಗರನ್ನ ಕರೆಸ್ಬಿಡ್ತೀನಿ, ನಿನಗೆ ಚೆನ್ನಾಗಿ ತಗ್ತಾರೆ ಅನ್ನುವಂಥ ಬೆದರಿಕೆ ಹಾಕ್ಬಿಟ್ಟಿದ್ದಾಳೆ. ಸೊ ಈ ವೇಳೆ ಹುಡುಗ ಒಂದು ಕಡೆ ಹಂಗೋ ಹಿಂಗೋ ಮಾಡಿ ಮೊಬೈಲನ್ನು ಪಡೆದು ವಾಪಸ್ ಬಂದುಬಿಟ್ಟಿದ್ದಾನೆ. ಸೊ ಅಷ್ಟಕ್ಕೆ ಸುಮ್ಮ ಕೂರ್ಬೇಕಲ್ಲ ಯುವಕ. ಹೋಗಿದೆ, ಒಂದಿಷ್ಟು ದಿನ ಹೋಗಿದೆ, ಇದೇನಪ್ಪ ಹಿಂಗೆ ಮಾಡಿಬಿಟ್ಟೈತಲ್ಲ, ಹಿಂಗೆ ಆಗೋಗ್ಬಿಡ್ತಲ್ಲ ನನ್ನ ಜೊತೆ ಅಂತ ಸುಮ್ಮನಿದ್ರೆ ಎಲ್ಲವೂ ಕೂಡ ಸರಿ ಹೋಗ್ಬಿಡ್ತಿತ್ತು. ತಪ್ಪಿನ ಕೆಲಸ ಒಂದು ಕಡೆ ಪಾಠ ಕಲಿತಿದ್ದಾನೆ. ಈಗ ಒಂದು ಸಾರಿ ಈ ರೀತಿ ಆಗೋಗ್ಬಿಟ್ಟಿದೆ ಅಂತಂದಾಗ ಯಾವುದೇ ಮನುಷ್ಯನಿಗೆ ಒಂದು ಸಾರಿ ಪೆಟ್ಟಾದಾಗ ಪಾಠ ಕಲಿತಾರೆ. ಆದರೆ ಇವನು ಪಾಠ ಕಲೀಲಿಲ್ಲ. ಮತ್ತೊಂದು ಸಾರಿ ಏನು ಮಾಡಿಬಿಟ್ಟಿದ್ದಾನೆ, ಮತ್ತೊಂದು ಸಾರಿ ಹುಡುಕಿ ಹೊರಟವನಿಗೆ ಮತ್ತೆ ಶಾಕ್ ಆದಿದೆ, ಮತ್ತೆ ಅದೇ ಕೆಲಸ. ಸೊ ಮೊದಲ ಘಟನೆಯಿಂದಾಗಿ ಪಾಠ ಕಲಿತಂತ ಯುವಕ ಡಿಸೆಂಬರ್ 24 ಮತ್ತೆ ಟೆಲಿಗ್ರಾಮ್ ಮೂಲಕ ಮತ್ತೊಬ್ಬ ಹುಡುಗಿಯರನ್ನ ಬುಕ್ ಮಾಡಿದ್ದಾನೆ.
ಎರಡನೇ ಹುಡುಗಿಯನ್ನು ಬುಕ್ ಮಾಡಿದ್ದಾನೆ. ಆವಾಗ ಆಕೆ ಸೂಚನೆ ಕೊಟ್ಟಂತೆ RR ನಗರಕ್ಕೆ ಒಂದಿಷ್ಟು ಸ್ಥಳಕ್ಕೆ ಬರೋ ಅಂತ ಹೇಳಿದ್ದಾನೆ. ಅಲ್ಲಿ ಹಳೆ ಹುಡುಗಿ, ಹೊಸ ಹುಡುಗಿ ಹಾಗೂ 3 ಯುವಕರು ಏಕಾಏಕಿ ಆಗಮಿಸಿ ಯುವಕನ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಹಣದ ಬೇಡಿಕೆಯನ್ನು ಇಟ್ಟಿದ್ದಾರೆ. ಸೊ ನೀನೇನಾದರೂ ಹಣ ಕೊಡಲಿಲ್ಲ ಅಂತಂದರೆ ನಿನಗೆ ಕಾರಲ್ಲಿ ಕಿಡ್ನಾಪ್ ಮಾಡಿಬಿಡ್ತೀವಿ ಅಂತ ಒಂದಿಷ್ಟು ಭಯವು ಕೂಡ ಹಾಕಿದ್ದಾರೆ. ಅದರ ಜೊತೆಗೆ ಕಾರಲ್ಲೂ ಕೂಡ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ, ಕಿಡ್ನಾಪ್ ಮಾಡುವಂಥದ್ದು. ಅವಾಗ ಯುವಕ ಕಿರ್ಚಾಡ್ಬಿಟ್ಟಿದ್ದಾನೆ, ಅಯ್ಯೋ ನನ್ನನ್ನು ಕೊಂದು ಬಿಡ್ತಾರೆ, ನನ್ನ ಹೊಡೆದು ಬಿಡ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಅಂತಂದಾಗ ಕೂಗೋದಕ್ಕೆ ಆರಂಭ ಮಾಡಿಬಿಟ್ಟಿದ್ದಾನೆ. ಅಂತಂದರೆ ಮಾಡೋ ಕೆಲಸ ಒಂದು ಕಡೆ ಹೋಗಿದ್ದ, ಅದು ಕೂಡ ಆಗಲಿಲ್ಲ. ಒಂದು ಕಡೆ ಹಳೆ ಹುಡುಗಿ, ಈಗ ಹೊಸ ಹುಡುಗಿ, ಇಬ್ಬರೂ ಕೂಡ ಸೇರಿಕೊಂಡು ಅದರ ಜೊತೆಗೆ 3 ಸೇರಿಕೊಂಡು ಚೆನ್ನಾಗಿ ಇವನನ್ನು ತೆಗೆದು ಬಿಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದರು. ಯಾವಾಗ ಇವನು ಕೂಗಾಡೋದಕ್ಕೆ ಆರಂಭ ಮಾಡ್ತಾರಲ್ಲ, ಸ್ಥಳೀಯರಿಗೆ ಒಂದು ಕಡೆ ಡೌಟ್ ಬಂದ್ಬಿಡುತ್ತೆ, ಯಾಕೋ ಇಲ್ಲಿ ಏನೋ ಬೇರೆ ನಡೀತಾ ಇದೆಯಲ್ಲ, ಯಾಕೆ ಹಿಂಗಾಗ್ತಾ ಇದೆ ಅಂತ ಒಂದಿಷ್ಟು ಯೋಚನೆ ಮಾಡ್ತಾರೆ. ತಕ್ಷಣ ಏನು ಮಾಡಿಬಿಡ್ತಾರೆ, 112ಗೆ ಅವರು ಕರೆ ಮಾಡಿಬಿಡ್ತಾರೆ. ಕ್ಷಣ ಮಾತ್ರದಲ್ಲಿ ಸ್ಥಳಕ್ಕೆ ಬಂದಂಥ 112 ಪೊಲೀಸ್ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಯುವಕರನ್ನು ಒಂದಿಷ್ಟು ಇಲ್ಲಿ ಯುವಕ ಏನಿದ್ದಾನೆ ಅವನನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ನಂತರ RR ನಗರ ಪೊಲೀಸರು ಆರೋಪಿಯನ್ನು ಒಂದು ಕಡೆ ಯಾರ್ಯಾರಿದ್ದಾರೆ, ಏನು ಕತೆ, ಆ ದೂರನ್ನು ಒಂದಿಷ್ಟು ದಾಖಲಿಸ್ಕೊಂಡು ತನಿಖೆ ಮಾಡಿದ ನಂತರ ಈ ಖತರ್ನಾಕ್ ಗ್ಯಾಂಗ್ ಒಂದು ಕಡೆ ಈಗ ಅರೆಸ್ಟ್ ಮಾಡಲಾಗಿದೆ. ಅದಕ್ಕೆಲ್ಲ ಹೇಳಿದ್ರೆ ಹುಡುಗರು ಒಂದಿಷ್ಟು ಯೋಚನೆ ಮಾಡಬೇಕು. ಹುಡುಗಿಯರನ್ನ ಬುಕ್ ಮಾಡ್ತಾ ಇದ್ದೀವೋ ಇಲ್ವೋ, ಒಂದು ಕಡೆ ಯಾವ ಆ್ಯಪ್ ಮೂಲಕ ಬುಕ್ ಮಾಡ್ತಾ ಇದ್ದೀವಿ, ಅವರು ಯಾವ ರೀತಿಯಾಗಿದ್ದಾರೆ, ಅವ್ರು ಏನು, ಅವ್ರ ಹಿನ್ನೆಲೆ ಏನೂ ಕೂಡ ಗೊತ್ತಿರೋದಿಲ್ಲ. ಒಂದು ಕಡೆ ಬುಕ್ ಮಾಡೋದು, ಅದಾದ ನಂತರ ಮೋಜು ಮಸ್ತಿ ಮಾಡ್ತೀವಿ ಅಂತ ಹೇಳೋದು, ಅದಾದ ನಂತರ ಈ ರೀತಿಯಾಗಿ ಯಾವಾಗ ಬಟ್ಟೆ ಬಿಚ್ಚಿ ಒಂದು ಕಡೆ ನಿಂತ್ಕೊಂಡ್ಬಿಡ್ತಾರಲ್ಲ, ಆವಾಗ ಅರಿವಾಗ್ಬಿಡುತ್ತೆ, ಅಯ್ಯೋ ನಾನು ಮಾಡಿದ ತಪ್ಪಾಗೋಗ್ಬಿಡ್ತಲ್ಲ, ಯಾರನ್ನ ನಂಬಿ ನಾನು ಹೋಗ್ಬಿಟ್ಟಿದ್ದೆ, ಅವರೇ ನನಗೆ ಬದನಿಗೂಟ ಇಟ್ಬಿಟ್ರಲ್ಲ ಅಂತ ಒಂದು ಕಡೆ ಅನುಮಾನ ಬಂದ್ಬಿಡುತ್ತೆ. ಸೊ ಅದಕ್ಕಲ್ಲೇ ಹೇಳೋದ್ರಿ. ಸೊ ಒಂದು ಕಡೆ ಗಮನಿಸ್ತಾ ಹೋದರೆ ಅದೇನು ಯುವಕ ಯುವತಿಯರು ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂಥ ಒಂದಿಷ್ಟು ಗ್ಯಾಂಗ್ಗಳು, ಅದರ ಜೊತೆಗೆ ಈ ಆ್ಯಪ್ಗಳ ಮೂಲಕ ಒಂದಿಷ್ಟು ಹುಡುಗಿಯರನ್ನ ಬುಕ್ ಮಾಡುವುದು, ಸೊ ಸರ್ವೇ ಸಾಮಾನ್ಯ ಹೆಂಗಾಗೋಗ್ಬಿಟ್ಟಿದೆ ಅಂತಂದರೆ ಯಾರಿಗೂ ಕೂಡ ಹೇಳಂಗಿಲ್ಲ, ಯಾರಿಗೂ ಕೂಡ ಕೇಳಂಗಿಲ್ಲ ಅಂಥ ಪರಿಸ್ಥಿತಿ ಇದೀಗ ನಡೀತಾ ಇದೆ. ಸಾರ್ವಜನಿಕವಾಗಿ ಆಗಿರ್ಬೋದು, ಜಗತ್ತಲ್ಲೇ ಆಗಿರ್ಬೋದು, ಈ ರೀತಿಯಾದಂಥ ಕೇಸ್ಗಳು ಪ್ರತಿದಿನವೂ ಕೂಡ ದಾಖಲಾಗ್ತಾ ಇದೆ. ಅದು ಯಾವಾಗ ಕಾನೂನು ಸ್ಟ್ರಾಂಗ್ ಆಗುತ್ತೋ, ಇಂಥ ಕೈದಿಗಳಿಗೆ, ಇಂಥವ್ರಿಗೆ, ಅದರ ಜೊತೆಗೆ ಇಂಥ ಮೋಸ ಮಾಡೋರಿಗೆ ಅದು ಯಾವಾಗ ಒಂದಿಷ್ಟು ತಕ್ಕ ಶಿಕ್ಷೆ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬೆಲ್ ಟಿವಿ.